ನಮಸ್ಕಾರ ಫ್ರೆಂಡ್ಸ್, ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. 2025 ಸೆಪ್ಟೆಂಬರ್ 21ರಂದು ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಸಂಭವಿಸಲಿದೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಸೂರ್ಯಗ್ರಹಣದಂದು ಈ 5 ದಿನಾಂಕದಂದು ಜನಿಸಿದ ಜನರು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಈ ಸೂರ್ಯಗ್ರಹಣದ ಅಶುಭ ಪ್ರಭಾವ ಬೀರಬಹುದು. ಹಾಗಾಗಿ ಆ ಸಂಖ್ಯೆಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯಗ್ರಹಣಕ್ಕೆ ಬಹಳಷ್ಟು ಮಹತ್ವವಿದೆ, ಬಹಳಷ್ಟು ಮಹತ್ವವನ್ನು ನೀಡಲಾಗಿದೆ. ಈ ವರ್ಷದ ಕೊನೆಯ ಸೂರ್ಯಗ್ರಹಣವು ಸೆಪ್ಟೆಂಬರ್ 21ರ ಭಾನುವಾರ ಸಂಭವಿಸಲಿದ್ದು, ಈ ವರ್ಷದ ಸೂರ್ಯಗ್ರಹಣವು ರಾತ್ರಿ 10:59ಕ್ಕೆ ಶುರುವಾಗಿ ಮರುದಿನ ಸೆಪ್ಟೆಂಬರ್ 22ರ 3:23ರವರೆಗೆ ಇರಲಿದೆ ಫ್ರೆಂಡ್ಸ್. ಈ ಸೂರ್ಯಗ್ರಹಣವು ಪಿತೃ ಅಮಾವಾಸ್ಯೆ ದಿನ ಸಂಭವಿಸುವುದು. ಸಂಖ್ಯಾಶಾಸ್ತ್ರದ ಪ್ರಕಾರ ಸೂರ್ಯಗ್ರಹಣದ ದಿನ ಈ 5 ಸಂಖ್ಯೆಗಳಂದು ಜನಿಸಿದ ಜನರು ವಿಶೇಷವಾಗಿ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಫ್ರೆಂಡ್ಸ್. ಈ ಸಂಖ್ಯೆಗಳಂದು ಜನಿಸಿದ ಜನರು ತಮ್ಮ ಆರೋಗ್ಯದ ಮೇಲೆ ನಕಾರಾತ್ಮಕ ಪ್ರಭಾವಗಳನ್ನು ನೋಡಬಹುದು. ಈ ಜನರಿಗೆ ಗಾಯ ಅಥವಾ ಅಪಘಾತವಾಗುವ ಅಪಾಯ ಕೂಡ ಇರುವುದು. ಹಾಗಾಗಿ ಈ ವರ್ಷದ ಕೊನೆಯ ಸೂರ್ಯಗ್ರಹಣದ ನಕಾರಾತ್ಮಕ ಪ್ರಭಾವವು ಯಾವ ಸಂಖ್ಯೆಗಳ ಮೇಲೆ ಇರುವುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯಲು ಈ ವಿಡಿಯೋವನ್ನು ತಪ್ಪದೇ ನೋಡಿ ಫ್ರೆಂಡ್ಸ್. ಮೊದಲನೇದಾಗಿ ಯಾವ ಸಂಖ್ಯೆ ಅಂತ ನೋಡೋದಾದರೆ ಸಂಖ್ಯೆ 2, 2ನೇ ತಾರೀಕಿನ ದಿನ ಹುಟ್ಟಿದವರ ಮೇಲೆ ಈ ಗ್ರಹಣ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರುತ್ತೆ ಅಂತ ಸಂಖ್ಯಾಶಾಸ್ತ್ರದಲ್ಲಿ ನಾವು ನೋಡೋಣ. ಸಂಖ್ಯೆ 2 ವರ್ಷದ ಕೊನೆಯ ಸೂರ್ಯಗ್ರಹಣದ ದಿನ ಸಂಖ್ಯೆ 2 ಹೊಂದಿರುವ ಜನರು ಮಾನಸಿಕ ಶಾಂತಿಯು ಭಂಗವಾಗಲಿದೆ. ಈ ದಿನ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸಂಖ್ಯೆ 2 ಹೊಂದಿರುವ ಜನರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು. ಈ ಅವಧಿಯಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಟೆನ್ಷನ್ ಹೆಚ್ಚಾಗುವ ಸಂಭವ ಜಾಸ್ತಿ ಇದೆ ಫ್ರೆಂಡ್ಸ್. ಜೊತೆಗೆ ಈ ದಿನ ಸಂಖ್ಯೆ 2 ಹೊಂದಿರುವ ಜನರು ಯಾವುದೇ ಕಾರಣಕ್ಕೂ ತಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ವಾದ ವಿವಾದ ಅಥವಾ ಜಗಳ ಮಾಡದೇ ಇರುವಂತೆ ಎಚ್ಚರಿಕೆ ವಹಿಸುವುದು ಬಹಳ ಉತ್ತಮ. ಇಲ್ಲದಿದ್ದರೆ ನೀವು ಸಾಕಷ್ಟು ತೊಂದರೆಗಳಿಗೆ ಒಳಗಾಗುವ ಸಂಭವವಿದೆ. ಕೆಲಸದ ಸ್ಥಳದೊಂದಿಗೆ ಅಥವಾ ಬೇರೆ ಯಾವುದೇ ಸ್ಥಳದಲ್ಲಿಯೂ ಈ ದಿನ ನೀವು ವಾದ ವಿವಾದ ಅಥವಾ ಜಗಳದಿಂದ ದೂರವಿರುವುದು ಸಾಕಷ್ಟು ಉತ್ತಮ ಫ್ರೆಂಡ್ಸ್. ಹಾಗಾಗಿ ಸಂಖ್ಯೆ 2ರಂದು ದಿನಾಂಕ 2ರಂದು ಹುಟ್ಟಿರುವಂತಹ ಜನ ಬಹಳ ಕೇರ್ಫುಲ್ಲಾಗಿ ಅವತ್ತಿನ ದಿನ ನೀವಿರುವುದು ಉತ್ತಮ. ಎರಡನೇದಾಗಿ ಸಂಖ್ಯೆ 3ನೇ ತಾರೀಕು ಹುಟ್ಟಿದಂಥವರ ಮೇಲೆ ಈ ಒಂದು ಗ್ರಹಣ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಈ ವರ್ಷದ ಸೂರ್ಯಗ್ರಹಣವು ಅಶುಭ ಪ್ರಭಾವವನ್ನು ಸಂಖ್ಯೆ 3 ಹೊಂದಿರುವ ಜನರ ಮೇಲೆ ಹೆಚ್ಚಾಗಿ ನೋಡಬಹುದು. ಈ ದಿನ ಸಂಖ್ಯೆ 3 ಹೊಂದಿರುವ ಜನರ ಆರೋಗ್ಯ ಹದಗೆಡುವ ಸಂಭವವಿದೆ. ಈ ಅವಧಿಯಲ್ಲಿ ನಿಮಗೆ ಹೊಟ್ಟೆಗೆ ಸಂಬಂಧಿಸಿದಂತಹ ಯಾವುದಾದರೂ ಅನಾರೋಗ್ಯ ಸಮಸ್ಯೆ ಅಥವಾ ಹೊಟ್ಟೆ ನೋವಿನ ಸಮಸ್ಯೆ ಕಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಟೆನ್ಷನ್ ಹೆಚ್ಚಾಗುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ಫ್ರೆಂಡ್ಸ್. ಈ ದಿನ ಸಂಖ್ಯೆ 3 ಹೊಂದಿರುವ ಜನರು ಯಾವುದೇ ಕ್ಷೇತ್ರದಲ್ಲಿಯೂ ಹಣವನ್ನು ಹೂಡಿಕೆ ಮಾಡದಂತೆ ಎಚ್ಚರ ವಹಿಸುವುದು ಉತ್ತಮ. ಇಲ್ಲದಿದ್ದರೆ ಧನಹಾನಿ ಆಗುವ ಸಂಭವ ಸಾಕಷ್ಟು ಹೆಚ್ಚಾಗಿದೆ. ಮುಂದಿನ ಸಂಖ್ಯೆ 6. ಸಂಖ್ಯೆ 6 ಹೊಂದಿರುವ ಜನರಿಗೆ ಈ ವರ್ಷದ ಕೊನೆಯ ಸೂರ್ಯಗ್ರಹಣವು ಸಾಕಷ್ಟು ಚಿಂತೆ ಮತ್ತು ಒತ್ತಡಗಳಿಂದ ಕೂಡಿರುವಂತೆ ಮಾಡಿರುತ್ತದೆ. ಈ ದಿನ ನೀವು ಅಪರಿಚಿತ ಜನರನ್ನು ಭೇಟಿಯಾಗಲು ಹೆದರುವಿರಿ. ಅವರೊಂದಿಗೆ ಸ್ನೇಹ ಮಾಡಿಕೊಳ್ಳುವುದು ನಿಮಗೆ ಚಿಂತೆಗೆ ದೊಡ್ಡ ಕಾರಣವಾಗುವ ಸಂಭವ ಇದೆ. ಈ ದಿನ ಸಂಖ್ಯೆ 6 ಹೊಂದಿರುವ ಜನರು ಉತ್ಸಾಹವನ್ನು ಬಹಳಷ್ಟು ಕಡಿಮೆ ಆಗುವ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಈ ಅವಧಿಯಲ್ಲಿ ನಿಮಗೆ ಹೆಚ್ಚು ಸುಸ್ತು ಉಂಟಾಗುವ ಸಂಭವವಿದೆ. ಹಾಗಾಗಿ ಈ ದಿನ ನೀವು ಮನೆಯಲ್ಲಿ ವಿಶ್ರಾಂತಿ ಪಡೆಯಲು ಇಚ್ಛಿಸುವಿರಿ. ಈ ದಿನ ಸಂಖ್ಯೆ 6 ಹೊಂದಿರುವ ಜನರು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಎಚ್ಚರ ವಹಿಸುವುದು ಉತ್ತಮ. ಸಂಖ್ಯೆ 6 ಅಂದರೆ 6ನೇ ತಾರೀಕಿನಂದು ಹುಟ್ಟಿದಂಥವರು ಈ ಎಲ್ಲ ಎಚ್ಚರಿಕೆ ಕ್ರಮಗಳನ್ನು ವಹಿಸಿದರೆ ಭಾಳ ಒಳ್ಳೆಯದು ಫ್ರೆಂಡ್ಸ್. ನೆಕ್ಸ್ಟ್ ನಂಬರ್ 8ನೇ ತಾರೀಕು.
2025ರ ಕೊನೆಯ ಸೂರ್ಯಗ್ರಹಣದ ದಿನ ಸಂಖ್ಯೆ 8 ಹೊಂದಿರುವ ಜನರು ಮಾನಸಿಕವಾಗಿ ಸಾಕಷ್ಟು ಅಪಘಾತಕ್ಕೆ ಒಳಗಾಗುವ ಸಂಭವವಿದೆ. ಈ ಅವಧಿಯಲ್ಲಿ ನೀವು ಕೆಲವು ವಿಚಾರಗಳಿಗೆ ಬಹಳಷ್ಟು ದುಃಖಕ್ಕೆ ಒಳಗಾಗುವಿರಿ, ಏಕೆಂದರೆ ಕೆಲವು ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡಂತೆ ನಡೆಯುವುದಿಲ್ಲ. ಈ ದಿನ ನಿಮ್ಮ ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು. ಇದು ನಿಮ್ಮ ಉಳಿತಾಯ ಹಣದ ಮೇಲೆ ಹೆಚ್ಚಿನ ಪ್ರಭಾವ ಬೀರುವ ಸಂಭವವಿದೆ. ಸೂರ್ಯಗ್ರಹಣದ ದಿನ ನಿಮ್ಮೊಳಗಿನ ಶಕ್ತಿಯು ಸಾಕಷ್ಟು ಕಡಿಮೆ ಆಗುವುದು. ಹಾಗಾಗಿ ಸಂಖ್ಯೆ 8 ಹೊಂದಿರುವ ಜನರು ಮಾನಸಿಕ ಒತ್ತಡ ಹಾಗೂ ಸಮಸ್ಯೆಗಳು ಹೆಚ್ಚಾಗುವುದರಿಂದ ನೀವು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕುವಿರಿ. ಈ ದಿನ ಸಂಖ್ಯೆ 8 ಹೊಂದಿರುವ ಜನರು ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡುವುದರಿಂದ ಹೆಚ್ಚಿನ ಲಾಭವನ್ನು ಪಡೆಯುವುದು ಸೂಕ್ತ ಕ್ರಮ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಕೊನೆಯದಾಗಿ ಬಂದು ಸಂಖ್ಯೆ 9ನೇ ತಾರೀಕಿನಂದು ಜನಿಸಿದವರ ಮೇಲೆ ಯಾವ ರೀತಿ ಗ್ರಹಣದ ಪ್ರಭಾವ ಇದೆ ಅಂತ ನೋಡೋಣ ಫ್ರೆಂಡ್ಸ್. ಇದೇ ಸೆಪ್ಟೆಂಬರ್ 21ರಂದು ಸಂಭವಿಸಲಿರುವ ಸೂರ್ಯಗ್ರಹಣದ ದಿನ ಸಂಖ್ಯೆ 9 ಹೊಂದಿರುವ ಜನರು ಯಾವುದಾದರೂ ವಿಚಾರದಿಂದಾಗಿ ಮನಸ್ಸಿನಲ್ಲಿ ಸಾಕಷ್ಟು ದುಃಖಕ್ಕೆ ಒಳಗಾಗುವ ಸಂಭವ ಇದೆ. ಇದು ನಿಮ್ಮ ಚಿಂತೆಗೆ ದೊಡ್ಡ ಕಾರಣ ಆಗಬಹುದು. ಹಾಗಾಗಿ ಈ ಅವಧಿಯಲ್ಲಿ ನೀವು ಯಾವುದಾದರೂ ತಪ್ಪುಗಳಿಂದ ಪಶ್ಚಾತ್ತಾಪಕ್ಕೆ ಒಳಗಾಗುವ ಸಂಭವ ಕೂಡ ಹೆಚ್ಚಾಗಿ ತೋರಿಸ್ತಾ ಇದೆ. ಈ ದಿನ ಸಂಖ್ಯೆ 9 ಹೊಂದಿರುವ ಜನರು ಒಂಟಿತನವನ್ನು ಅನುಭವಿಸಬೇಕಾಗಿ ಬರಬಹುದು. ಹಾಗಾಗಿ ಈ ದಿನ ಯಾವುದೇ ವಾಹನವನ್ನು ಚಲಾಯಿಸುವಾಗ ಬಹಳಷ್ಟು ಎಚ್ಚರಿಕೆಯಿಂದ ಇರುವುದು ಅಗತ್ಯ. ಇಲ್ಲದಿದ್ದರೆ ಸಣ್ಣ ಪುಟ್ಟ ಗಾಯ ಅಥವಾ ಅಪಘಾತ ಉಂಟಾಗುವ ಸಂಭವವಿದೆ. ಹಾಗಾಗಿ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಉತ್ತಮ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬಿಡಿ. ದಯವಿಟ್ಟು ಲೈಕ್ ಕೊಡಿ. ಯಾರೆಲ್ಲ ಇನ್ನು ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಹೋಗಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ಸ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ ಜೊತೆಗೆ ಶೇರ್ ಮಾಡಿ ಮಾಹಿತಿಯನ್ನು ಹಂಚಿ ಫ್ರೆಂಡ್ಸ್. ಹೀಗೆ ಮುಂದಿನ ಇನ್ನೊಂದು ವಿಡಿಯೋಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚ್ ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಬಾಯ್.